ನಮಸ್ಕಾರ ಸ್ನೇಹಿತರೆ. ಟೈಮ್ ಸಮಯ ಮನುಷ್ಯರಿಗೆ ಬಡವ ಶ್ರೀಮಂತ ಅಂತ ಭೇದ ಭಾವ ಮಾಡದೆ ಸಮಾನವಾಗಿ ಎಲ್ರಿಗೂ ಸಿಗೋ ಏಕೈಕ ಸಂಪತ್ತು. ದಿನಕ್ಕೆ ಎಲ್ರಿಗೂ 24 ಗಂಟೆನೇ ಇರೋದು. ಆದರೆ ಈ 24 ಗಂಟೆಯನ್ನು ಹೇಗೆ ಬಳಸ್ತೀವಿ ಅನ್ನೋದು ನಾವೊಬ್ಬ ಸಕ್ಸಸ್ಫುಲ್ ವ್ಯಕ್ತಿನ ಅಥವಾ ಆರ್ಡಿನರಿ ವ್ಯಕ್ತಿನ ಅಥವಾ ಫೇಲ್ಯೂರ್ ಪರ್ಸನ್ ಅನ್ನೋದನ್ನು ಡಿಸೈಡ್ ಮಾಡುತ್ತೆ. ಬಹಳ ಜನಕ್ಕೆ ಈ ಟೈಮ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದೇ ಸಮಸ್ಯೆ. ಹೀಗಾಗಿ ಇವತ್ತಿನ ವಿಡಿಯೋದಲ್ಲಿ ಈ ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೀವಿ. ಏನಿದು ಟೈಮ್ ಮ್ಯಾನೇಜ್ಮೆಂಟ್? ಸ್ನೇಹಿತರೆ, ಟೈಮ್ ಮ್ಯಾನೇಜ್ಮೆಂಟ್ ಅಂದ ತಕ್ಷಣ ಸಖತ್ ಬ್ಯುಸಿ ಆಗಿರಬೇಕು, ದಿನಕ್ಕೆ 18 ಗಂಟೆ ಹರ್ಕೊಂಡು ಬಟ್ಟೆಯನ್ನು ಕೆಲಸ ಮಾಡಬೇಕು ಅಲ್ಲ, ಆ ರೀತಿ ಅಲ್ಲ. ಇರೋ ಟೈಮನ್ನು ಸರಿಯಾಗಿ ಯಾವ್ಯಾವ ಕೆಲಸಕ್ಕೆ ಎಷ್ಟೆಷ್ಟು ಹೊತ್ತು ಕೊಡಬೇಕು ಅಂತ ಮೊದಲೇ ಪ್ಲಾನ್ ಮಾಡಿ ಆ ಪ್ಲಾನ್ ಪ್ರಕಾರ ಕೆಲಸ ಮುಗಿಸೋದು. ಇದರಿಂದ ನಮ್ಮ ಪ್ರೊಡಕ್ಟಿವಿಟಿ ಮತ್ತು ಎಫಿಷಿಯನ್ಸಿ ಎರಡೂ ಹೆಚ್ಚಾಗುತ್ತೆ. ಕೇಳೋಕೆ ಬಹಳ ಸಿಂಪಲ್ ಇದೆ, ಆದರೆ ಈ ಸಿಂಪಲ್ ವಿಚಾರ ಬೆಟ್ಟದಷ್ಟು ಬದಲಾವಣೆಗಳಿಗೆ ಕಾರಣ ಆಗುತ್ತೆ. 90% ಜನ ಈ ಸಿಂಪಲ್ ವಿಚಾರವನ್ನು ಫಾಲೋ ಮಾಡುವಲ್ಲಿ ಫೇಲ್ ಆಗ್ತಾರೆ. ಉದಾಹರಣೆಗೆ 1979 ಅಮೆರಿಕದ ಹಾರ್ವರ್ಡ್ MBA ಗ್ರಾಜ್ಯುಯೇಟ್ಗಳ ಈ ಸರ್ವೆ ನೋಡಿ. ವಿದ್ಯಾರ್ಥಿಗಳಿಗೆ 3 ಪ್ರಶ್ನೆ ಕೇಳಲಾಗಿತ್ತು. ನಿಮ್ಮ ಜೀವನದಲ್ಲಿ ಗುರಿ ಇದೆಯಾ? ನೀವು ಅದನ್ನು ಬರೆದಿಟ್ಟಿದ್ದೀರಾ? ಆ ಗೋಲ್ ತಲುಪೋಕೆ ಪ್ಲಾನಿಂಗ್ ಮಾಡಿದ್ದೀರಾ ಅನ್ನೋದು ಆ 3 ಪ್ರಶ್ನೆಗಳು. 84% ಜನ ಗೋಲ್ ಇಲ್ಲವೇ ಇಲ್ಲ ಅಂದರು. 13% ಜನಕ್ಕೆ ಗೋಲ್ ಇತ್ತು ಆದರೆ ಬರೆದಿಟ್ಟಿರಲಿಲ್ಲ. 3% ಜನ ಬರೆದಿಟ್ಟು ಪ್ಲಾನಿಂಗ್ ಮಾಡಿದ್ದೀವಿ ಅಂತ ಹೇಳಿದ್ರು. 10 ವರ್ಷಗಳ ನಂತರ ಗೋಲ್ ಇಲ್ಲದ 84% ವಿದ್ಯಾರ್ಥಿಗಳಿಗಿಂತ ಗೋಲ್ ಇದ್ದ 13% ವಿದ್ಯಾರ್ಥಿಗಳು 2 ಪಟ್ಟು ಹೆಚ್ಚು ಆದಾಯ ಗಳಿಸ್ತಾ ಇದ್ರು. ಆಗಲೇ ಆಕ್ಷನ್ ಪ್ಲಾನ್ ರೆಡಿ ಮಾಡಿಕೊಂಡಿದ್ದ 3% ವಿದ್ಯಾರ್ಥಿಗಳು ಉಳಿದ 97% ವಿದ್ಯಾರ್ಥಿಗಳಿಗಿಂತ 10 ಪಟ್ಟು ಹೆಚ್ಚು ದುಡ್ಡನ್ನು ಗಳಿಸ್ತಾ ಇದ್ರು. ಈ ರೀತಿಯ ಉದಾಹರಣೆಗಳು ಬಹಳಷ್ಟು ಸಿಗ್ತವೆ. ಟೈಮ್ ಮ್ಯಾನೇಜ್ ಮಾಡೋದನ್ನು ಅದೊಂದನ್ನು ಕಲಿತು ಬಿಟ್ರೆ ಲೈಫನ್ನು ಗೆದ್ದ ಹಾಗೆ. ಯಾವುದೇ ಟೆನ್ಷನ್ ಇಲ್ಲದೆ ನಿಮ್ಮ ಇಷ್ಟದ ಕೆಲಸಗಳಿಗೆ ಹೆಚ್ಚು ಟೈಮ್ ಕೊಡ್ಬೋದು. ಹಾಗಿದ್ರೆ ಈ ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ? ಒಂದಷ್ಟು ರೂಲ್ಸ್ ಫಾಲೋ ಮಾಡಿದ್ರೆ ಸಾಕು. ಅದೇನು ಅಂತ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೀವಿ. ನಿಮ್ಮ ಜೀವನವನ್ನೇ ಬದಲಾಯಿಸಬಹುದಾದ ಸಾಮರ್ಥ್ಯ ಈ ವಿಡಿಯೋದಲ್ಲಿ ನಾವು ಕೊಡೋ ಮಾಹಿತಿ ಇದೆ. ಕಡೆ ತನಕ ಗಮನ ಕೊಟ್ಟು ನೋಡಿ, ನಿಮ್ಮ ಬಗ್ಗೆ ತಿಳ್ಕೊಳ್ಳಿ. ಸ್ನೇಹಿತರೆ, ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋಕೆ ಮೊದಲು ನೀವು ನಿಮ್ಮ ಬಗ್ಗೆ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಇದೇನಿದು ನಮ್ಮ ಬಗ್ಗೆ ತಿಳ್ಕೊಳ್ಳೋದು ಅನ್ನೋ ಪ್ರಶ್ನೆ ಕಾಡ್ತಾ ಇದೆಯಾ? ಆದರೆ ಸ್ನೇಹಿತರೆ, ಬಹಳ ಜನ ಒಂದು ಫ್ಲೋನಲ್ಲಿ ಓಡ್ತಾ ಇರ್ತಾರೆ. ಅವರಿಗೆ ನೀವು ಪ್ರತಿದಿನ ಮಾಡ್ತಿರೋ ಕೆಲಸಗಳ ಮೇಲೆ ಕಂಟ್ರೋಲ್ ಎಷ್ಟಿದೆ ಅನ್ನೋದು ಗೊತ್ತಿರಬೇಕು. ಆ್ಯಕ್ಚುಲಿ ಅಂದರೆ ನಿಮಗೆ ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದೇಳೋ ಅಭ್ಯಾಸ ಇದೆ, ಎದ್ದ ಮೇಲೆ ಏನೇನು ಮಾಡ್ತೀರಾ, ಎಲ್ಲಿ ಟೈಮ್ ವೇಸ್ಟ್ ಆಗ್ತಿದೆ, ನೀವು ಸರಿಯಾಗಿ ನಿದ್ದೆ ಮಾಡ್ತಾ ಇದ್ದೀರಾ ಇಲ್ವಾ, ಸೋಷಿಯಲ್ ಮೀಡಿಯಾಗೆ ಎಷ್ಟು ಟೈಮ್ ಕೊಡ್ತಾ ಇದ್ದೀರಾ, ನಿಮ್ಮನ್ನು ಇಂಪ್ರೂವ್ ಮಾಡ್ಕೊಳ್ಳೋಕೆ ಏನೆಲ್ಲ ಮಾಡ್ತಾ ಇದ್ದೀರಾ ಅಂತ ಆತ್ಮಾವಲೋಕನ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಹೊಸದಾಗಿ ಪ್ಲಾನಿಂಗ್ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ. ನೀವು ಯಾವ ಕೆಲಸಕ್ಕೆ ಪ್ರಯಾರಿಟಿ ಕೊಡಬೇಕು, ಯಾವ ಕೆಲಸಗಳಿಗೆ ಕಮಿಟ್ ಆಗಬೇಕು ಅನ್ನೋದು ಗೊತ್ತಾಗುತ್ತೆ. ಅದಕ್ಕೆ ತಕ್ಕಂತೆ ನೀವು ಸ್ಟ್ರಾಟಜಿಯನ್ನು ರೂಪಿಸ್ಕೊಳ್ಬೋದು. ಅಂತಹ ಸ್ಟ್ರಾಟಜಿಗಳಲ್ಲಿ 2 ಮಿನಿಟ್ ರೂಲ್, ಐಸನ್ಹೋವರ್ ಮ್ಯಾಟ್ರಿಕ್ಸ್ ಇವೆಲ್ಲ ಬರ್ತವೆ. ಅದೇನು ಅಂತ ಎಕ್ಸ್ಪ್ಲೇನ್ ಮಾಡ್ತೀವಿ. ಅದಕ್ಕೂ ಮುಂಚೆ ಸ್ನೇಹಿತರೆ, ಈ ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ ಟರ್ಮ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ನಿಮಗೆ ಕ್ವಿಕ್ ಆಗಿ ಮಾಹಿತಿ ಕೊಡ್ತೀವಿ. ಸ್ನೇಹಿತರೆ, ಜೀವನದಲ್ಲಿ ಅನಿರೀಕ್ಷಿತವಾಗಿ ಎದುರಾಗಬಹುದಾದ ದೊಡ್ಡ ದೊಡ್ಡ ಹೊಡೆತಗಳು, ಆಘಾತಗಳಿಂದ ನಮ್ಮನ್ನು ನಾವು ಬಚಾವ್ ಮಾಡ್ಕೊಳ್ಳೋಕೆ ಒಂದಷ್ಟು ಪೂರ್ವ ತಯಾರಿಯನ್ನು ಮಾಡ್ಕೊಂಡಿರಬೇಕು. ಅದರಲ್ಲಿ ಟರ್ಮ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ದುಡಿತಾ ಇರೋ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಅವ್ರನ್ನ ಕಳ್ಕೊಳ್ಳೋ ಸನ್ನಿವೇಶ ಬಂದರೆ ಅವರ ಫ್ಯಾಮಿಲಿಗೆ ಮುಂದೇನು ಅನ್ನೋ ಪ್ರಶ್ನೆಗೆ ಉತ್ತರ ಕೊಡೋದೇ ಟರ್ಮ್ ಇನ್ಶೂರೆನ್ಸ್. 400-500 ರೂಪಾಯಿಂದ ಆರಂಭ ಆಗುತ್ತೆ. 1 ಕೋಟಿ ರೂಪಾಯಿವರೆಗೂ ಟರ್ಮ್ ಇನ್ಶೂರೆನ್ಸ್ ಯಂಗ್ ಏಜ್ನಲ್ಲಿ ಜಾಯಿನ್ ಆಗೋರಿಗೆ 400-500 ರೂಪಾಯಿಗೆಲ್ಲ ಸಿಕ್ಕಿಬಿಡುತ್ತೆ. ಇದರಿಂದ ದುರಂತಗಳು ನಡೆದಾಗ ಅವರ ಫ್ಯಾಮಿಲಿಗೆ ಆರ್ಥಿಕ ಭದ್ರತೆ ಇರುತ್ತೆ. ಅಷ್ಟು ಅಮೌಂಟ್ ಟ್ಯಾಕ್ಸ್ ಫ್ರೀ ಆಗಿ ಅವ್ರ ಫ್ಯಾಮಿಲಿಗೆ ಸಿಗುತ್ತೆ. ಹಾಗೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸೋದ್ರಿಂದ ನೀವು ಮತ್ತು ನಿಮ್ಮ ಫ್ಯಾಮಿಲಿಯ ಹೆಲ್ತ್ನ ಭದ್ರತೆಯನ್ನು ಕಾಪಾಡ್ಕೋಬಹುದು. ನೀವು ಎಷ್ಟು ಲಕ್ಷಕ್ಕೆ, 25 ಲಕ್ಷಕ್ಕ, 50 ಲಕ್ಷಕ್ಕ, 1 ಕೋಟಿಗ ಎಷ್ಟಕ್ಕೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿರ್ತೀರಿ ಅಷ್ಟರ ಹಾಸ್ಪಿಟಲ್ ಬಿಲ್ ಹೆಲ್ತ್ ಇನ್ಶೂರೆನ್ಸ್ ಕಂಪನಿಯ ಜವಾಬ್ದಾರಿ ಆಗುತ್ತೆ. ಹಾಗಾಗಿ ಇನ್ನೂ ಯಾರೂ ಮಾಡಿಸಿಲ್ಲ ಈ ಅತ್ಯಂತ ಅವಶ್ಯಕವಾದ ಫಿನಾನ್ಷಿಯಲ್ ಪ್ರಾಡಕ್ಟ್ಸನ್ನು ಯಾರು ತಗೊಂಡಿಲ್ಲ, ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ. ವಿತ್ ಎಕ್ಸ್ಟ್ರಾ ಆನ್ಲೈನ್ ಡಿಸ್ಕೌಂಟ್ನೊಂದಿಗೆ ನೀವು ಭಾರತದ ಟಾಪ್ ಕಂಪನಿಗಳಿಂದ ಪ್ಲಾನನ್ನು ಕಂಪೇರ್ ಮಾಡಿ ಪರ್ಚೇಸ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಟರ್ಮ್ ಇನ್ಶೂರೆನ್ಸ್ದು ಕೂಡ, ಹೆಲ್ತ್ ಇನ್ಶೂರೆನ್ಸ್ದು ಕೂಡ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಮೊದಲಿಗೆ 2 ಮಿನಿಟ್ ರೂಲ್. ಒಂದಿನಕ್ಕೆ ಬರೋಬ್ಬರಿ 1440 ನಿಮಿಷ ಇರುತ್ತೆ. ಇದನ್ನ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಪ್ರತಿದಿನ ನಮಗೆ ಕೇವಲ 2 ನಿಮಿಷದಲ್ಲಿ ಮುಗಿಯೋ ಕೆಲಸಗಳು ಬೇಕಾದಷ್ಟಿರ್ತವೆ. ದಿನ ಬೆಳಗ್ಗೆ 1 ಗ್ಲಾಸ್ ನೀರು ಕುಡಿಯೋದು, ಬೆಳಗ್ಗೆ ನಿಮ್ಮ ಹಾಸಿಗೆ ಮಡಚಿಡೋದು, ಟೇಬಲ್ ಕ್ಲೀನ್ ಮಾಡ್ಕೊಳ್ಳೋದು, ವಸ್ತುಗಳನ್ನ ಅವುಗಳ ಜಾಗದಲ್ಲಿ ಕರೆಕ್ಟ್ ಆಗಿ ವಾಪಸ್ ಇಡೋದು, ಇವತ್ತು ಏನೇನ್ ಮಾಡಬೇಕು ಅಂತ ಪ್ಲಾನ್ ಮಾಡಿಕೊಂಡು ಲಿಸ್ಟ್ ಮಾಡ್ಕೊಳ್ಳೋದು, ನಿಮ್ಮ ಪ್ರೀತಿ ಪಾತ್ರರಿಗೆ ಕಾಲ್ ಮಾಡಿ ಯೋಗಕ್ಷೇಮ ವಿಚಾರಿಸೋದು, ಮೆಸೇಜ್ ಇಮೇಲ್ಗಳಿಗೆ ರಿಪ್ಲೈ ಮಾಡೋದು, ಸಣ್ಣ ಸ್ಟ್ರೆಚಿಂಗ್ ಅಥವಾ ಬ್ರೀದಿಂಗ್ ಎಕ್ಸಸೈಸ್, ಒಂದು ಹೊತ್ತಿನ ಪಾತ್ರೆ ತೊಳೆಯೋದು,
ಇವಕ್ಕೆಲ್ಲ 2 ನಿಮಿಷಕ್ಕಿಂತ ಜಾಸ್ತಿ ಬೇಕಾಗೋದಿಲ್ಲ. ಹಾಗಾಗಿ ಈ ಸಣ್ಣ ಸಣ್ಣ ಕೆಲಸಗಳನ್ನ ಮಾಡೋದು ನಿಮ್ಮ ಪ್ರಯಾರಿಟಿ ಲಿಸ್ಟ್ ನಲ್ಲಿ ಇರಬೇಕು. ಈ 2 ಮಿನಿಟ್ ರೂಲ್ ಫಾಲೋ ಮಾಡಿದ್ರೆ ಕೇವಲ 20% ಟೈಮ್ ನಲ್ಲಿ ದಿನದ 80% ಕೆಲಸಗಳು ಮುಗದೆ ಹೋಗಿರ್ತವೆ. ಐಸನ್ಹೋವರ್ ಮ್ಯಾಟ್ರಿಕ್ಸ್ ಅಂದ್ರೆ ನಿಮ್ಮ ಕೆಲಸಗಳನ್ನ ವರ್ಗೀಕರಣ ಮಾಡ್ಕೊಳ್ಳೋ ಟೆಕ್ನಿಕ್. ಇಲ್ಲಿ ಕೆಲಸಗಳು 4 ರೀತಿ ಡಿವೈಡ್ ಆಗ್ತವೆ. ಯಾವ ಕೆಲಸ ಬಹಳ ಇಂಪಾರ್ಟೆಂಟ್ ಹಾಗೂ ಅರ್ಜೆಂಟ್ ಇದೆ ಅದನ್ನ ಈಗಲೇ ಮಾಡಬೇಕು, ಫಸ್ಟ್ ಪ್ರಯಾರಿಟಿ ಕೊಡಬೇಕು. ಅದೇ ರೀತಿ ಯಾವ ಕೆಲಸ ಇಂಪಾರ್ಟೆಂಟ್ ಇದೆ ಆದ್ರೆ ಅರ್ಜೆಂಟ್ ಅಲ್ಲ, ಉದಾಹರಣೆಗೆ ಫ್ಯಾಮಿಲಿ ರಿಯೂನಿಯನ್ ಅಂತ ಕೆಲಸಗಳಿಗೆ ಈಗಲೇ ಟೈಮ್ ಫಿಕ್ಸ್ ಮಾಡ್ಕೋಬಹುದು. ಅದಾದ್ಮೇಲೆ ನೆಕ್ಸ್ಟ್ ಯಾವ ಕೆಲಸ ಅರ್ಜೆಂಟ್ ಇದೆ ಆದ್ರೆ ಸದ್ಯಕ್ಕೆ ಇಂಪಾರ್ಟೆಂಟ್ ಅಲ್ಲ, ಮನೇಲಿ ಅಡುಗೆ ಮಾಡೋದಿರ್ಬೋದು, ಅಂದರೆ ಅದನ್ನು ಮನೆಯ ಇತರ ಸದಸ್ಯರಿಗೆ ನೀವು ವರ್ಗಾಯಿಸಬಹುದು. ಯಾವಾಗಲೂ ಆ ರೀತಿ ಮಾಡೋಕೆ ಹೋಗಬೇಡಿ. ಅರ್ಜೆಂಟ್ ಇದ್ದಾಗ ಆ ರೀತಿ ಮಾಡಿ ನೀವು ನಿಮ್ಮ ಟೈಮನ್ನು ಫ್ರೀ ಅಪ್ ಮಾಡ್ಕೋಬೋದು. ಅದೇ ರೀತಿ ಯಾವ ಕೆಲಸ ಇಂಪಾರ್ಟೆಂಟು ಅಲ್ಲ ಅರ್ಜೆಂಟು ಅಲ್ಲ ಅದನ್ನು ಆ ಲಿಸ್ಟಿಗೆ ಸೇರಿಸಿ ಆ ಲಿಸ್ಟನ್ನು ಏನೇ ಆಗಿದ್ರೂ ಕೂಡ ಪೋಸ್ಟ್ಪೋನ್ ಮಾಡಿಬಿಡಿ. ಇದನ್ನು ಮಾಡಿ ನೋಡಿ, ನಿಮಗೆ ಜೀವನದಲ್ಲಿ ಬದಲಾವಣೆ ಆಗಿಬಿಡುತ್ತೆ. 90% ಜನ ಅರ್ಜೆಂಟು ಅಲ್ಲದ ಇಂಪಾರ್ಟೆಂಟು ಅಲ್ಲದ ಕಿತ್ತೋಗಿರೋ ಕೆಲಸಗಳಲ್ಲಿ ಸಮಯವನ್ನು ಕರಗಿಸ್ತಾ ಕೂತಿರ್ತೀವಿ. ಅದನ್ನು ಆ ಪಟ್ಟಿಗೆ ಹಾಕಿ ಪೋಸ್ಟ್ಪೋನ್ ಲಿಸ್ಟಿಗೆ ಇಟ್ಬಿಡಿ. ಅರ್ಜೆಂಟು ಅಲ್ಲ ಇಂಪಾರ್ಟೆಂಟು ಅಲ್ಲದ್ದು. ಆಗ ಉಳಿದಿರೋ ಕೆಲಸಗಳಿಗೆ ತುಂಬಾ ಟೈಮ್ ಫ್ರೀ ಅಪ್ ಆಗುತ್ತೆ, ಮ್ಯಾಜಿಕ್ ಆಗುತ್ತೆ ನಿಮ್ಮ ಲೈಫಲ್ಲಿ. ಟೈಮ್ ಬ್ಲಾಕಿಂಗ್. ಕೆಲಸಗಳನ್ನ ಡಿವೈಡ್ ಮಾಡ್ಕೊಳ್ಳೋದ್ರಿಂದ ನೀವು ಯಾವ ಕೆಲಸಕ್ಕೆ ಪ್ರಯಾರಿಟಿ ಕೊಡಬೇಕು ಅಂತ ಗೊತ್ತಾಗುತ್ತೆ. ಪ್ರಯಾರಿಟಿ ಕೊಟ್ಟ ಮೇಲೆ ಆ ಕೆಲಸಗಳಿಗೆ ಕಮಿಟ್ ಆಗಬೇಕು. ಬೆಳಿಗ್ಗೆ ಆಫೀಸ್ಗೆ ಹೋಗೋಕ್ಕೂ ಮುಂಚೆ ಏನೇನು ಕೆಲಸ ಆಗಬೇಕು, ಆಫೀಸಿಗೆ ಹೋದ್ಮೇಲೆ ಮಧ್ಯಾಹ್ನದವರೆಗೆ ಏನೇನು ಕೆಲಸ ಆಗಬೇಕು, ಲಂಚ್ ಆದಮೇಲೆ ಏನೇನು ಕೆಲಸ ಆಗಬೇಕು, ವಾಪಸ್ ಮನೆಗೆ ಹೋದ್ಮೇಲೆ ಏನೇನು ಕೆಲಸ ಆಗಬೇಕು ಅಂತ ಡಿವೈಡ್ ಮಾಡ್ಕೊಳ್ಳಿ. ಇದನ್ನ ಟೈಮ್ ಬ್ಲಾಕಿಂಗ್ ಅಂತಾರೆ. ನಿಮ್ಮ ದಿನವನ್ನ ಬ್ಲಾಕ್ಗಳಾಗಿ ಡಿವೈಡ್ ಮಾಡೋದು. ಟೆಸ್ಲಾ CEO ಇಲಾನ್ ಮಸ್ಕ್ ತಮ್ಮ ಡಿಸೈನಿಂಗ್ ಕೆಲಸ, ಇಂಜಿನಿಯರಿಂಗ್ ಕೆಲಸ, ಮೀಟಿಂಗ್, ಪರ್ಸನಲ್ ಕೆಲಸ ಅಂತ ಟೈಮ್ ಡಿವೈಡ್ ಮಾಡಿಕೊಂಡು ಕೆಲಸ ಮಾಡ್ತಾರೆ. ಟೈಮ್ ಬ್ಲಾಕಿಂಗ್ ಅನ್ನ ಫಾಲೋ ಮಾಡ್ತಾರೆ. ಅದೇ ರೀತಿ ನೀವು ಆಫೀಸ್ನಲ್ಲಿ ಕೆಲಸ ಮಾಡಬೇಕಾದ್ರೂ ಕೂಡ 3 ಗಂಟೆಗಳ ಕೆಲಸ ಇದ್ರೆ ಅದನ್ನ 3 ಭಾಗ ಮಾಡ್ಕೋಬಹುದು. ಅದರಲ್ಲಿ ಮಧ್ಯ 5 ರಿಂದ 10 ನಿಮಿಷ ಬ್ರೇಕ್ ತಗೊಳ್ಳಿ. ಆದ್ರೆ ಕೆಲಸ ಮಾಡುವಾಗ ಗಮನ ಬೇರೆ ಕಡೆ ಹೋಗಬಾರ್ದು. ಅಲ್ಲದೆ ದಿನದ ಅತ್ಯಂತ ಇಂಪಾರ್ಟೆಂಟ್ ಕೆಲಸ ಯಾವಾಗಲೂ ಕಷ್ಟದ ಕೆಲಸ ಆಗಿರುತ್ತೆ. ಸೊ ಅದನ್ನೇ ಮೊದಲು ಮುಗಿಸ್ಬೇಕು. ಅದನ್ನ ಈಟ್ ದ ಫ್ರಾಗ್ ಫಸ್ಟ್ ಅಂತ ಹೇಳ್ತಾರೆ. ಅಂದ್ರೆ ಮೊದಲು ಕಪ್ಪೆ ನುಂಗೋದು ಅಂತ. ಯಾರಿಗೂ ಇಷ್ಟ ಇರೋದಿಲ್ಲ ಅಲ್ವಾ? ಆದರೂ ಕೂಡ ಅದನ್ನು ಫಸ್ಟ್ ನುಂಗುಬಿಟ್ರೆ ಆಮೇಲೆ ಉಳಿದಿದ್ದ ಕೆಲಸಗಳ ಕಡೆ ಹೋಗ್ಬೋದು ಅಂತ. ಆ ದಿನದ ನಿಮಗೆ ಇಷ್ಟ ಇಲ್ಲ ಆದರೂ ಮಾಡಲೇಬೇಕು ಟಫೆಸ್ಟ್ ಟಾಸ್ಕ್ ಅದನ್ನು ಫಸ್ಟ್ ಬೆಳಿಗ್ಗೆ ಬೇಗ ಮುಗಿಸ್ಕೊಂಡ್ಬಿಟ್ರೆ ಇಡೀ ಡೇ ತುಂಬ ಪ್ಲೆಸೆಂಟ್ ಆಗಿರುತ್ತೆ. ಇನ್ನು ನೆಕ್ಸ್ಟ್, ಇಡೀ ದಿನದ ಯಾವೆಲ್ಲ ಡಿಸ್ಟ್ರಾಕ್ಷನ್ಸ್ ನಿಮ್ಮ ಮುಂದೆ ಬರಬಹುದು ಅಂತ ನೋಟ್ ಮಾಡ್ಕೊಳ್ಳಿ. ಆ ಡಿಸ್ಟ್ರಾಕ್ಷನ್ಗಳಿಗೆ ನೋ ಅಂತ ಹೇಳಿ. ಕಾರಣ ಇಲ್ಲದೆ ಮೊಬೈಲ್ ಚೆಕ್ ಮಾಡೋದು, ಕೆಲಸ ಮಾಡುವಾಗ ಸೋಷಿಯಲ್ ಮೀಡಿಯಾ ಚೆಕ್ ಮಾಡೋದು, ಅರ್ಥ ಇಲ್ಲದೆ ಯಾರಿಗೋ ಯಾವುದಕ್ಕೋ ಕಾಯೋದು, ಅನಾವಶ್ಯಕ ಮಾತುಕತೆ, ಟಾಕ್ಸಿಕ್ ಫ್ರೆಂಡ್ಶಿಪ್ ಅಥವಾ ರಿಲೇಷನ್ಶಿಪ್ನಲ್ಲಿರೋದು, ಇದೆಲ್ಲವನ್ನ ಇಂಪಾರ್ಟೆಂಟು ಅಲ್ಲ ಅರ್ಜೆಂಟು ಅಲ್ಲ ಅಂತ ಆ ಲಿಸ್ಟಿಗೆ ಹಾಕಿ ಅದನ್ನು ಪೋಸ್ಟ್ಪೋನ್ ಮಾಡ್ತಾನೆ ಇರಿ. ಟೈಮ್ ಮ್ಯಾನೇಜ್ಮೆಂಟ್ ಮಿಸ್ಟೇಕ್ಗಳು. ಎಲ್ಲ ಕೆಲಸಗಳನ್ನು ಇವತ್ತೇ ಮುಗಿಸ್ತೀನಿ ಅಂತ ಓವರ್ಲೋಡ್ ಮಾಡ್ಕೊಳ್ಳೋದು, ಬ್ರೇಕ್ ತಗೊಳ್ಳದೆ ನಿರಂತರವಾಗಿ ಕೆಲಸ ಮಾಡೋದು, ಎಲ್ಲಕ್ಕಿಂತ ಮುಖ್ಯವಾಗಿ ಕೆಲಸಗಳನ್ನು ಅವಶ್ಯಕತೆ ಇಲ್ಲದೇ ಇದ್ರೂ ಪೋಸ್ಟ್ಪೋನ್ ಮಾಡೋದು ಟೈಮ್ ಮ್ಯಾನೇಜ್ಮೆಂಟ್ನ ಅತಿ ದೊಡ್ಡ ಶತ್ರು. ತಪ್ಪುಗಳು. ಈ ರೀತಿ ಪೋಸ್ಟ್ಪೋನ್ ಮಾಡೋದನ್ನ ಪ್ರೊಕ್ರಾಸ್ಟಿನೇಷನ್ ಅಂತಾರೆ. ಬೆಳಗ್ಗೆ ಅಲಾರ್ಮ್ ಬಡ್ಕೊಂಡಾಗ ಸ್ನೂಸ್ ಮಾಡೋದ್ರಿಂದ ಹಿಡಿದು ಇಂಪಾರ್ಟೆಂಟ್ ಕೆಲಸವನ್ನು ನಾಳೆಗೆ ತಳ್ಳೋದು, ಜಿಮ್ ಸೆಷನ್ ಮಿಸ್ ಮಾಡೋದು, ದೊಡ್ಡ ಬ್ರೇಕ್ಗಳನ್ನು ತಗೊಳ್ಳೋದು, ಮೊಬೈಲ್ ಒಳಗೆ ಮುಳುಗಿ ಹೋಗೋದು, ಕೆಲಸ ಮುಗಿದೇ ಹೋದ್ರೂ ಸ್ವಲ್ಪ ಪೆಂಡಿಂಗ್ ಇದ್ರೂ ಮುಗ್ದಿದೆ ಅಂತ ಅನ್ಕೊಳ್ಳೋದು, ಇವೆಲ್ಲ ಪ್ರೊಕ್ರಾಸ್ಟಿನೇಷನ್. ಮನುಷ್ಯನ ಗುಣವೇ ಹಾಗೆ. ಆತ ದೂರದಲ್ಲಿರೋ ದೊಡ್ಡ ರಿಸಲ್ಟ್ ಬದಲಾಗಿ ಸಣ್ಣ ಸಣ್ಣ ಇಮಿಡಿಯೇಟ್ ಆಗಿ ಸಿಗೋ ಸಣ್ಣ ಸಣ್ಣ ಖುಷಿಗಳನ್ನು ಆಯ್ಕೆ ಮಾಡ್ಕೊಳ್ತಾನೆ. ಇದನ್ನು ಪ್ರೆಸೆಂಟ್ ಬಯಾಸ್ಡ್ ನೇಚರ್ ಅಂತಾರೆ. ಇದನ್ನ ಗೆಲ್ಲೋವರೆಗೆ, ಈ ಮೈಂಡ್ ಸೆಟ್ ಅನ್ನ ಬೀಟ್ ಮಾಡೋವರೆಗೆ ನಾವು ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗೋದಿಲ್ಲ. ಏನೋ ಟೈಮ್ ಮ್ಯಾನೇಜ್ಮೆಂಟ್ಗೆ ಒಂದಷ್ಟು ಟ್ರಿಕ್ಸ್ ಇವೆ. ಅದರಲ್ಲಿ ಮುಖ್ಯವಾಗಿ ಮೊಬೈಲ್ ಆ್ಯಪ್ಗಳನ್ನು ಯೂಸ್ ಮಾಡೋದು. ಗೂಗಲ್ ಕ್ಯಾಲೆಂಡರ್ ಮುಂತಾದ ಆ್ಯಪ್ಗಳಲ್ಲಿ ಕೇವಲ ಕೆಲಸಗಳನ್ನು ನೋಟ್ ಮಾಡ್ಕೊಳ್ಳೋದಲ್ಲ, ರಿಮೈಂಡರ್ ಕೂಡ ಇಟ್ಕೋಬಹುದು. ನೀವು ಅರ್ಜೆಂಟ್ ಅಲ್ಲದ ಇಂಪಾರ್ಟೆಂಟ್ ಕೆಲಸಗಳನ್ನು ಆ್ಯಪ್ನಲ್ಲಿ ನೋಟ್ ಮಾಡ್ಕೊಳ್ಬಹುದು. ಡೆಡ್ ಲೈನ್ಗಳಿಗೆ ರಿಮೈಂಡರ್ ಇಟ್ಕೋಬಹುದು. ಕೆಲಸಗಳನ್ನು ಡೆಡ್ ಲೈನ್ ಇರುವಾಗಲೇ ಮುಗಿಸ್ಬೇಕು ಅನ್ಕೊಳ್ಳೋದಕ್ಕಿಂತ ನೀವೇ ಡೆಡ್ ಲೈನ್ ಕೊಟ್ಕೊಂಡ್ರೆ ಇನ್ನೂ ಬೇಗ ಮುಗಿಸ್ಬೋದು. ಕೆಲವರು ಲ್ಯಾಪ್ಟಾಪ್ ಚಾರ್ಜಿಗೆ ಹಾಕದೇನೆ ಕೆಲಸ ಮಾಡ್ತಿರ್ತಾರೆ. ಚಾರ್ಜ್ ಮುಗಿಯೋದ್ರೊಳಗಡೆ ಕೆಲಸ ಮುಗಿಬೇಕು ಅಂತ ಟಾರ್ಗೆಟ್ ಹಾಕೊಂಡಿರ್ತಾರೆ. ಬ್ಯಾಟ್ರಿ ಪರ್ಸೆಂಟೇಜ್ ಡೌನ್ ಆಗೋದು ನೋಡ್ತಿರ್ತಾರೆ, ಫಾಸ್ಟ್ ಕೆಲಸ ಮಾಡ್ತಾರೆ. ಆ ಟ್ರಿಕ್ ಕೂಡ ಯೂಸ್ ಮಾಡಬಹುದು. ಜೊತೆಗೆ ಹಿಡಿದ ಕೆಲಸವನ್ನ ನೀವು ಬಿಡಬಾರ್ದು. ಮಧ್ಯದಲ್ಲಿ ಏನಾದರೂ ಕೂಡ ಐಸ್ ಕ್ರೀಮ್ ತಿನ್ಬೇಕು ಅಂತ ಅನಿಸ್ತಾ, ಅಥವಾ ನಿಮ್ಮ ಫೇವರೇಟ್ ರೆಸ್ಟೋರೆಂಟ್ ಇಂದ ನೆಕ್ಸ್ಟ್ ಏನಾದರೂ ಫುಡ್ ಆರ್ಡರ್ ಮಾಡೋಕೆ ಪ್ಲಾನ್ ಇದೆಯಾ, ಆ ಥರದ್ದು ಯಾವುದಾದ್ರೂ ನಿಮಗೆ ಖುಷಿ ಕೊಡೋ ಸಂಗತಿ ಮಾಡೋದನ್ನ ಪೆಂಡಿಂಗ್ ಇಟ್ಕೊಂಡಿದ್ದೀರಾ, ಅಥವಾ ನಿಮ್ಮ ಪ್ರೀತಿ ಪಾತ್ರರಿಗೆ ಕಾಲ್ ಮಾಡೋಕಿದೆಯಾ, ನೀವು ಅದನ್ನ ರಿವಾರ್ಡ್ ಅಂತ ಅನ್ಕೊಳ್ಳಿ. ಈ ಕೆಲಸ ಮುಗಿಸಿದ್ಮೇಲೆ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಮುಗಿಸಿದ್ಮೇಲೆ ಅದನ್ನ ಮಾಡಿ, ಅದನ್ನ ನಿಮಗೆ ನೀವು ಕೊಟ್ಟ ರಿವಾರ್ಡ್ ಅಂತ ಅನ್ಕೊಳ್ಳಿ. ಸೇಮ್ ಟೈಮ್ ಮಲ್ಟಿ ಟಾಸ್ಕಿಂಗ್ ಮಾಡೋದನ್ನ ಅವಾಯ್ಡ್ ಮಾಡಿ. ಯಾಕಂದ್ರೆ ಒಂದೇ ಟೈಮ್ನಲ್ಲಿ 2-3 ಕೆಲಸ ಮಾಡ್ತೀನಿ ಅಂದ್ರೆ ಆ 2-3 ಕೆಲಸಗಳ ಕ್ವಾಲಿಟಿ ಕೂಡ ಹಾಳಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಒಂದಾದ್ಮೇಲೆ ಒಂದು ಮುಗಿಸ್ತಾ ಹೋದ್ರೆ 3ರಲ್ಲೂ ಕ್ವಾಲಿಟಿ ಕೊಡೋಕೆ ಸಾಧ್ಯ ಆಗ್ಬೋದು. ರೇರ್ ಸಿಚುವೇಶನ್ ಅಲ್ಲಿ ಮಾಡಲೇಬೇಕಾಗುತ್ತೆ ಮಲ್ಟಿ ಟಾಸ್ಕಿಂಗ್.
ಅದನ್ನ ಹೊರತುಪಡಿಸಿ ಬೇರೆ ಸಂದರ್ಭಗಳಲ್ಲಿ ಈ ಮೆಥಡ್ ಅನ್ನ ಫಾಲೋ ಮಾಡಬೇಕು. ಜೊತೆಗೆ ದಿನ ಬೆಳಗಾದ್ರೆ ಏನ್ ಬೇಕಿವತ್ತು ಅಂತ ಆರ್ಡರ್ ಮಾಡ್ತಾ ಕೂತ್ಕೊಂಡು ಆಮೇಲೆ ಲೊಕೇಶನ್ಗೆ ಬಂದ್ರಾ ಇಲ್ವಾ ಅಂತ ನೋಡಿಕೊಂಡು ಟೈಮ್ ಹಾಳು ಮಾಡೋದ್ರ ಬದಲಿಗೆ ವಾರಕ್ಕೊಂದ್ಸಲಿ ಅಥವಾ ತಿಂಗಳಿಗೊಂದ್ಸಲಿ ಏನೇನು ಬೇಕು ಎಲ್ಲವನ್ನ ಆನ್ಲೈನೋ ಅಂಗಡಿಗೆ ಹೋಗಿನೋ ಒಟ್ಟಿನಲ್ಲಿ ಒಂದೇ ಸಲ ಮನೆಗೆ ಬರೋ ರೀತಿ ನೋಡ್ಕೊಳ್ಳಿ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ನಿಮ್ಮ ಫಿಸಿಕಲ್ ಫಿಟ್ನೆಸ್ ಹಾಗೂ ಆರೋಗ್ಯ. ಫಿಟ್ನೆಸ್ ಕಡೆಗೆ ಫೋಕಸ್ ಮಾಡಿ ನಿಮ್ಮ ದೇಹ, ಆಹಾರ, ಫಿಟ್ನೆಸ್ ಗೋಲ್ಗಳನ್ನು ರೀಚ್ ಮಾಡೋಕೆ ಕಮಿಟ್ ಆಗಿ. ಆಗ ಒಂದು ಡಿಸಿಪ್ಲಿನ್ ಡೆವಲಪ್ ಆಗೇ ಆಗುತ್ತೆ. ಆ ಡಿಸಿಪ್ಲಿನ್ ನಿಮ್ಮ ವರ್ಕ್ ಲೈಫ್, ಪರ್ಸನಲ್ ಲೈಫ್ ಮೇಲೂ ಕೂಡ ಪಾಸಿಟಿವ್ ಆಗಿ ಪರಿಣಾಮ ಬೀರುತ್ತೆ. ನಿಮ್ಮ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ, ಟೈಮ್ ಮ್ಯಾನೇಜ್ಮೆಂಟ್ ಇಂಪ್ರೂವ್ ಆಗೇ ಆಗುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಟೈಮ್ ಮ್ಯಾನೇಜ್ಮೆಂಟ್ನ ಸೂತ್ರಗಳನ್ನು ನಿಮ್ಮ ಮುಂದೆ ಬಿಡಿಸಿಡೋ ಪ್ರಯತ್ನ. ಸ್ನೇಹಿತರೆ, ನಾನು ವೈಯಕ್ತಿಕವಾಗಿ ಇನ್ನೊಂದಷ್ಟು ಬೇರೆ ಬೇರೆ ಮೆಥಡ್ಸನ್ನು ಫಾಲೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ನನ್ನ ಒಂದಷ್ಟು ಫೋನ್ ಯೂಸ್ ಮಾಡೋ ಹ್ಯಾಬಿಟ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಆ್ಯಪ್ಗಳನ್ನು ಯೂಸ್ ಮಾಡೋದಕ್ಕೆ ನಾನು ಹಾಕ್ಕೊಂಡಿರೋ ನಿಯಮಗಳಾಗಿರ್ಬೋದು ಹಾಗೂ ಓವರ್ ಆಲ್ ಟೈಮ್ ಮ್ಯಾನೇಜ್ಮೆಂಟ್ಗೆ ನನ್ನ ಅಪ್ರೋಚ್ ಆಗಿರ್ಬೋದು, ಈ ಎಲ್ಲದರಲ್ಲೂ ಕೂಡ ಇದುವರೆಗೂ ನಿಮಗೆ ಹೇಳಿದ ಸಂಗತಿಗಳನ್ನು ಹೊರತುಪಡಿಸಿ ಒಂದಷ್ಟು ನನ್ನದೇ ಆದ ಜುಗಾಡ್ಗಳನ್ನು ಅಥವಾ ಈ ಅಡ್ಜಸ್ಟ್ಮೆಂಟ್ಗಳನ್ನು ನಾನು ಫಾಲೋ ಮಾಡ್ತೀನಿ. ನೋಡೋಣ, ಅದು ಇದಕ್ಕೆ ಸೇರಿಸಿದ್ರೆ ತುಂಬಾ ಲೆಂತಿ ಆಗುತ್ತೆ ಅಂತ ನಾನು ಹೇಳಕ್ ಹೋಗ್ಲಿಲ್ಲ. ಇನ್ನೊಂದು ಬೇರೆ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಸಾಧ್ಯ ಆದರೆ ಅದನ್ನ ಡಿಸ್ಕಸ್ ಮಾಡೋಣ. ಜೊತೆಗೆ ಕಡೆದಾಗಿ ಒಂದು ರಿಮೈಂಡರ್, ಆಗಲೇ ಹೇಳಿದ ಟರ್ಮ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಯಾರಿಗೆಲ್ಲ ಆಸಕ್ತಿ ಇದೆ, ನಿಮ್ಮ ಫ್ಯಾಮಿಲಿಯ ಆರ್ಥಿಕ ಭದ್ರತೆ ಮತ್ತು ಆರೋಗ್ಯದ ಭದ್ರತೆಯನ್ನ ಎನ್ಶೋರ್ ಮಾಡೋಕ್ಕೆ, ಸೆಕ್ಯೂರ್ ಮಾಡ್ಕೊಳ್ಳೋಕ್ಕೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಕ್ಲಿಕ್ ಮಾಡೋ ಮೂಲಕ ಭಾರತದ ಎಲ್ಲ ಟಾಪ್ ಪ್ರೊವೈಡರ್ಗಳ ಪ್ಲಾನ್ಗಳನ್ನು ಕಂಪೇರ್ ಮಾಡಿ ಅದಕ್ಕೆ ಬೇಕಾಗಿರೋ ಎಕ್ಸ್ಟ್ರಾ ಅಡಿಷನಲ್ ಫೀಚರ್ಸನ್ನು ಕಮ್ಮಿ ಬೆಲೆಗೆ ಆ್ಯಡ್ ಮಾಡಿಕೊಂಡು ಪವರ್ಫುಲ್ ಇನ್ಶೂರೆನ್ಸ್ ಪ್ಲಾನ್ಗಳನ್ನು ನಿಮ್ಮ ಫ್ಯಾಮಿಲಿಗೆ ನೀವು ಒದಗಿಸಬಹುದು ವಿತ್ ಎಕ್ಸ್ಟ್ರಾ ಆನ್ಲೈನ್ ಡಿಸ್ಕೌಂಟ್. ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕ್ ಇದೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.